ಸಿನಿಮಾ ಫೋಕ್ಸ್. ಎಷ್ಟು ದಿನ ಆಯ್ತು ಇದನ್ನ ಹೇಳಿ. ಯಾಕಂದ್ರೆ ಆಲ್ಮೋಸ್ಟ್ 20 ಡೇಸ್ ಇಂದ ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮನ ಮಾಡ್ತಾ ಇದ್ವಿ. ಇವತ್ತು ಫ್ರೈಡೆ ಆದ್ರಿಂದ ನಾವು ನಮ್ಮ ಟೀಮ್ ಸೇರಿ ಒಂದು ಮೂವಿ ನೋಡಕ್ ಹೋಗಿದ್ವಿ. ಯಾವ ಮೂವಿ ಹೇಳಿ? ಬ್ಯಾಚುಲರ್ಸ್ ಪಾರ್ಟಿ. ಅದು ಮೇನ್ ಥಿಯೇಟರ್ಗೆ ಹೋಗಿದ್ವಿ, ಸಂತೋಷ್ ಥಿಯೇಟರ್. ಹಾಗಾಗಿ ಅಲ್ಲಿ ಆ ಫಿಲಮ್ನ ಕಾಸ್ಟ್ ಕೂಡ ಬಂದಿತ್ತು. ಯೋಗಿ ಅವ್ರು ಬಂದಿದ್ರು, ಸಿರಿ ರವಿಕುಮಾರ್ ಅವ್ರು ಬಂದಿದ್ರು, ಹಾಗೂ ಫಿಲಮ್ನ ಡೈರೆಕ್ಟರ್ ಬಂದಿದ್ರು. ಈಗ ಅವ್ರ ಜೊತೆ ಮಾತಾಡ್ತಾ ಈ ಮೂವಿನ ರಿವ್ಯೂ ಮಾಡೋಣ. ಇದು ಸಿನಿಮೇನಿಯಾ. ಲೈಟ್ಸ್, ಕ್ಯಾಮರಾ, ರಿಯಾಕ್ಷನ್. ನಾನು ಸುರಭಿ. ಮೊದಲಿಗೆ ಮೂವಿ ಶುರು ಆಗಕ್ಕೂ ಮುಂಚೆನೆ ಥಿಯೇಟರ್ ಹೊರಗೆ ಊರ್ ಹಬ್ಬನೇ ನಡೀತು. ನಾವು ನಿಂತಲ್ಲೇ ಸ್ಟೆಪ್ ಹಾಕ್ತಿದ್ವಿ. ಬನ್ನಿ ಆ ಸೆಲೆಬ್ರೇಷನ್ ನೋಡ್ಕೊಂಡ್ ಬರೋಣ. ಮೂವಿ ಶುರು ಆದಾಗಿಂದ ಕೊನೆವರೆಗೂ ಹೆವಿ ಕಾಮಿಡಿ ಇದೆ. 1 ನಿಮಿಷ ಬಿಡದೆ ನಕ್ಕಿದೀವಿ. ಇದ್ರ ಬಗ್ಗೆ ಈ ಮೂವಿಯ ಡೈರೆಕ್ಟರ್ ಅಭಿಜಿತ್ ಮಹೇಶ್ ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಯೋಚನೆ ಏನು ಅಂದ್ರೆ, ಇವಾಗ ಲೈಫಲ್ಲಿ ಸುಮಾರು ಗೋಳು, ಆಮೇಲೆ ಬೇಜಾರು ಮಾಡ್ಕೊಳಕ್ಕಾಗ್ಲಿ, ಸೈಲೆಂಟ್ ಆಗಿರೋಕ್ಕಾಗ್ಲಿ, ತುಂಬಾ ಮೂಮೆಂಟ್ಸ್ ದೇವರೇ ಕೊಟ್ಟಿರ್ತಾನೆ ಲೈಫಲ್ಲಿ. ಅಲ್ಲಿ ನಮಗೆ ನಾವೇ ಮಾಡ್ಕೊಂಡಿರ್ತೀವಿ. ಬಟ್ ಒಂದು 5 ನಿಮಿಷ ನಗಕ್ಕೆ ನಾವು ಪ್ರಯತ್ನ ಪಡಬೇಕು, ನಗಿಸ್ಬೇಕು ಜನರನ್ನ ಅಂತ ಈ ಸಿನಿಮಾ ಮಾಡಿರೋದು. ಸೊ ಒಂದು ಸ್ವಲ್ಪನಾದ್ರು ಜನ ಈ ಫಿಲ್ಮಲ್ಲಿ ಸಂತೋಷ ಪಟ್ಟಿದ್ರೆ ಅವ್ರ ಲೈಫಿನ ದಿನನಿತ್ಯ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಹೇಳಿ. ದಿಗಂತ್ ಅವ್ರ ಆಕ್ಟಿಂಗ್ ಆಗಿರ್ಲಿ, ಲೂಸ್ ಮಾದ ಅವ್ರ ಆಕ್ಟಿಂಗ್ ಆಗಿರ್ಲಿ, ಎಕ್ಸ್ಟ್ರೀಮ್ಲಿ ಚೆನ್ನಾಗಿತ್ತು. ಹೆಂಗಂದ್ರೆ ಅವ್ರು ಯಾರು ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತಾನೆ ಅನಿಸ್ಲಿಲ್ಲ. ಅವ್ರ ಪಾಡಗ ಅವ್ರು ಕ್ಯಾಶುಯಲಿ ಇದ್ದಾರೆ, ನಾವು ಅವ್ರ ಲೈಫ್ ನ ನೋಡ್ತಿದೀವಿ ಅನ್ನೋ ಹಾಗಿತ್ತು. ಅದರಲ್ಲೂ ಲೂಸ್ ಮಾದ ಅವರ ಆನ್ ಟೈಮ್ ಕಾಮಿಡಿ ಪಂಚ್ ಲೈನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಈಗ ಅವ್ರಿಗೆ ಈ ಮೂವಿ ಹೇಗನ್ನಿಸ್ತು ಅಂತ ಕೇಳೋಣ ಬನ್ನಿ. ಖುಷಿ ಆಗುತ್ತೆ ಅಂದ್ರೆ, ನನ್ಗೆ ಒಂದು ಐಡಿಯಾ ಇತ್ತು ಚೆನ್ನಾಗ್ ಆಗುತ್ತೆ ಅನ್ನೋದಿತ್ತು. ಬಟ್ ನಾನು ಇವಾಗ ಲಾಸ್ಟ್ ಅಲ್ಲಿ ಬಂದಿದ್ದು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸುಮಾರು ದಿನ ಆದ್ಮೇಲೆ ಒಂದ್ ಒಳ್ಳೆ ಕಾಮಿಡಿ ಸಿನಿಮಾ, ಹಾಸ್ಟೆಲ್ ಹುಡುಗರು ಆದ್ಮೇಲೆ ನಮ್ ಸಿನಿಮಾ ಬಂದಿರೋದು ಖುಷಿ ಆಗ್ತಿದೆ. ಅಂಡ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಾನ್ ಮಾಡಿದೀನಿ ಅನ್ನೋದಕ್ಕಿಂತ ನಮ್ ಡೈರೆಕ್ಟರ್ ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಅಂಡ್ ಅದು ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾಗ ನಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಆಚೆ ಜಾಸ್ತಿ ಬರುತ್ತೆ. ದಿಗಂತು, ಅಚ್ಯುತಣ್ಣ, ಪ್ರಕಾಶ್ ಅಣ್ಣ, ಪ್ರತಿಯೊಬ್ರು, ಬಾಲಾಜಿ ಅವರು, ಎಲ್ಲರೂ ಪರ್ಫಾರ್ಮೆನ್ಸ್ ಅಮೇಸಿಂಗ್ ಆಗಿದೆ. ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಅಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್. ಇದೆಲ್ಲ ಸೇರಿದ್ರೆ ಒಂದ್ ಒಳ್ಳೆ ಸಿನಿಮಾ ಆಗುತ್ತೆ. ಅಂಡ್ ಇದು ಕೂಡ ಒಳ್ಳೆ ಸಿನಿಮಾ ಆಗಿದೆ. ಅಂಡ್ ಈ ಮೂವಿಯ ಹೀರೋಯಿನ್ ಸಿರಿ ರವಿಕುಮಾರ್ ಅವ್ರು RJ ಆಗಿದ್ದಾಗ್ಲೂ ಕ್ರೇಜಿ, ಈಗ ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡಿದಾಗ್ಲೂ ಕ್ರೇಜಿ. ಅವರಿಗೆ ಈ ಮೂವಿ ಎಷ್ಟು ಕ್ರೇಜಿ ಅನ್ನಿಸ್ತು ಕೇಳೋಣ ಬನ್ನಿ. ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈ ತರ ಒಂದು ಔಟ್ ಅಂಡ್ ಔಟ್ ಕಾಮಿಡಿ ಅಂಡ್ ಕಮರ್ಷಿಯಲ್ ಫಿಲ್ಮ್ ಇದು ಮೊದಲನೇದು. ನಿನ್ನೆ ನಮ್ಮ ಪ್ರೀಮಿಯರ್ ಶೋ ಆಯ್ತು, ಅಲ್ಲೂ ಕೂಡ ತುಂಬಾ ಜನರು ರೆಸ್ಪಾಂಡ್ ಮಾಡ್ತಾ ಇದ್ರು. ಅಂಡ್ ಇವತ್ತು ಐ ಥಿಂಕ್ ಅಟ್ ದ ಬೆಸ್ಟ್ ಟೈಮ್, ಫಸ್ಟ್ ಡೇ ಫಸ್ಟ್ ಶೋ, ಇಷ್ಟು ದೊಡ್ಡ ಒಂದು ಓಪನಿಂಗ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಬೇರೆ ಬೇರೆ ಡೈರೆಕ್ಟರ್ಸ್ ಒಂದೇ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತಾ ಇದಾರೆ. ಅಂಡ್ ಅವ್ರ ಜೊತೆ ಒಂದು ಆ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಒಡನಾಟ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅನ್ನೋದು ನಂಗೆ ತುಂಬಾ ಖುಷಿ ಇದೆ. ಸೊ ಅಂಡ್ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಪಾತ್ರ ಕೂಡ ತುಂಬಾ ವಿಭಿನ್ನವಾಗಿರುವಂತದ್ದು. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ಅಂತ ಹೇಳ್ಬೋದು. ಈಗ ಸಂತೋಷ್ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದ ಆಡಿಯನ್ಸ್ಗೆ ಈ ಮೂವಿ ಹೇಗನ್ನಿಸ್ತು ಕೇಳೋಣ ಬನ್ನಿ. ಸಖತ್ತಾಗಿದೆ, ನಮಗೂ ತುಂಬಾ ಇಷ್ಟ ಆಯ್ತು. ದಿಗಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ನೋಡ್ತಾ ಇದ್ರೆ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ, ಆ ತರ ಇದೆ ಸಿನಿಮಾ. ನಾವು ನೋಡ್ತಾ ಇದ್ರೆ ಇನ್ನು ಮುಂದೆ ಏನು ಅಂತ ಕ್ಯೂರಿಯಾಸಿಟಿ. ಜೊತೆಗೆ ನಮ್ಮ ಯೋಗಿ ಅವರು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಸಿನಿಮಾ ನೋಡಿದ್ರೆ ಸಹ ಓಡ್ಲಿ. 2 ಅವರು ಏನು ಫೀಲಿಂಗ್ ಇಲ್ಲದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಎಲ್ಲಾರು ದಯವಿಟ್ಟು ಸಿನಿಮಾ ನೋಡಿ. ಕನ್ನಡದಲ್ಲಿ ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಿದೆ, ಒಳ್ಳೆ ಸಿನಿಮಾ, ತುಂಬಾ ಎಂಜಾಯ್ ಮಾಡ್ಬೋದು. ಎಲ್ಲ ಯಂಗ್ಸ್ಟರ್ಸ್ ಸೂಪರ್ ಎಂಜಾಯ್ ಮಾಡ್ತೀರಾ. ಬ್ಯಾಂಕ್ ಹಾಕೊಂಡು ಟ್ರಿಪ್ out ಬರ್ತೀರಾ ನೋಡಿ ಸಿನಿಮಾ. ಒಟ್ಟಾರೆ ನಿಮ್ಗೆ ಈ ಮೂವಿ 1 ಸೆಕೆಂಡು ಬೋರ್ ಆಗಲ್ಲ. ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಫಿಲ್ಡ್ ಮೂವಿ ಅಂತಾನೆ ಹೇಳ್ಬೋದು. ಎಲ್ಲ ಹುಡುಗರು, ಹುಡುಗಿರು, ಬ್ಯಾಚುಲರ್ಸ್, ಮ್ಯಾರಿಡ್ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ಳುವಂತಹ ಮೂವಿ. ನಾನೇ ಬರ್ತೀನಿ. ನಿಮ್ಗೆ ಕೆಲಸ ಮಾಡಿ ಮಾಡಿ ಒಂದು ವೆಕೇಶನ್ಗೆ ಹೋಗ್ಬೇಕು ಅನ್ಸ್ತಿರತ್ತೆ, ಆದ್ರೆ ಹೋಗಕ್ಕಾಗಲ್ಲ. ಆದ್ರೆ ನೀವು ಡೆಫಿನೆಟ್ಲಿ ಈ ಮೂವಿ ನೋಡಿದ್ರೆ ಒಂದು ವೆಕೇಶನ್ಗೆ ಹೋಗಿ ಬಂದ ಹಾಗೆ ಇರುತ್ತೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿನೇ ಈ ಮೂವಿನ ನೋಡಿ.
ನಿಮ್ಮ ಈ ಲಾಂಗ್ ವೀಕೆಂಡ್ ಪ್ಲಾನ್ ಅಲ್ಲಿ ಈ ಮೂವಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿದ್ಯಾ? ಅದು ಅವಳೇನಾ? 100% ಅವಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ವೀಕ್ಷಾ ನ್ಯೂಸ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್. ರಾಧೆ ರಾಧೆ.